ಯೆಹೋವನೇ, ಕೃಪೆ ಮಾಡಿ ನಾನಿರುವ ಬೆಟ್ಟಕ್ಕೆ ಸ್ಥಿರವಾದ ಬಲವನ್ನು ಅನುಗ್ರಹಿಸಿದ್ದೀಯಲ್ಲ. ಆದರೂ ನೀನು ನಿನ್ನ ಮುಖವನ್ನು ಮರೆಮಾಡಿಕೊಂಡಾಗ ನಾನು ಕಳವಳಗೊಂಡೆ. ಗುರುವಾರ 9 ಜನವರಿ 2025 ಇಸ್ವಿ. ಈ ದಿನದ ವಾಕ್ಯಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೌಲನು ಫಿಲಿಪ್ಪಿಯವರಿಗೆ ಬರೆದಂಥ ಪತ್ರಿಕೆಯ 1ನೇ ಅಧ್ಯಾಯದ 9ನೇ ವಚನ. ಮತ್ತು ನಾನು ದೇವರನ್ನು ಪ್ರಾರ್ಥಿಸಿ ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ಉತ್ತಮ ಕಾರ್ಯಗಳು ಯಾವವೆಂದು ನೀವು ವಿವೇಚಿಸುವವರಾಗಬೇಕೆಂತಲೂ ಕ್ರಿಸ್ತನು ಬರುವ ದಿನದಲ್ಲಿ ನೀವು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ನಮಗೆ ಕೊಡುವಂಥ ಜ್ಞಾನ ನಾವು ಅನೇಕ ವಿಚಾರಗಳನ್ನು ವಿವೇಚಿಸುವ ಹಾಗೆ ಮಾಡುವಂಥದ್ದಾಗಿದೆ. ಆ ಜ್ಞಾನಕ್ಕೋಸ್ಕರವಾಗಿ ಪ್ರಾರ್ಥಿಸೋಣ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ವಿವೇಚನೆ. ಕರ್ತನಲ್ಲಿ ಪ್ರಿಯರೇ, ಪೌಲನು ಫಿಲಿಪ್ಪಿಯವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವುದಲ್ಲದೆ ಅವರ ಜೀವನದಲ್ಲಿ ಅವರಿಗೆ ದೇವರು ಜ್ಞಾನವನ್ನು ಮತ್ತು ಹೆಚ್ಚಾದಂಥ ಪೂರ್ಣ ಜ್ಞಾನವನ್ನು ಕೊಡುವಂತೆ ದೇವರಲ್ಲಿ ಕೇಳಿಕೊಳ್ಳುವಂಥವನಾಗಿದ್ದಾನೆ. ಕಾರಣ, ಅನೇಕ ವಿಚಾರಗಳನ್ನು ತಿಳ್ಕೊಂಡು ವಿವೇಚಿಸುವಂಥ ಶಕ್ತಿ ಜ್ಞಾನದಿಂದಲೇ ಮಾತ್ರ ಸಾಧ್ಯ. ಯಾಕಂದರೆ ಅನೇಕ ವಿಚಾರಗಳು, ತತ್ವಬೋಧನೆಗಳು, ಕಾರ್ಯಗಳು ಆ ಸಮಯದಲ್ಲಿ ನಡೆಯುವಾಗ ಬಹಳಷ್ಟು ಜನರು ನಂಬಿಕೆಯಲ್ಲಿ ಇದ್ದರೂ ಕೂಡ ವಿಚಾರಗಳಿಂದ, ತತ್ವಬೋಧನೆಗಳಿಂದ ಬಿದ್ದು ಹೋಗಿರುವಂಥದ್ದು ಆ ಸಮಯದಲ್ಲಿ ಇದ್ದಂಥ ಸ್ಥಿತಿ. ಫಿಲಿಪ್ಪಿಯವರಿಗೆ ಪೌಲನು ಎಚ್ಚರಿಕೆಯ ಮಾತನ್ನು ಹೇಳಿ ದೃಢವಾಗಿ ನಂಬಿಕೆಯಲ್ಲಿ ಇದ್ದು ದೇವರಿಂದ ಜ್ಞಾನವನ್ನು ಪಡೆದು ಸರಿಯಾದದ್ದನ್ನು ವಿವೇಚಿಸುವ ಹಾಗೆ ದೇವರವರಿಗೆ ಜ್ಞಾನ ಕೊಡಲಿ ಎಂಬುದಾಗಿ ಬೇಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ಕೂಡ ನಾವು ಅನೇಕ ಕಾರ್ಯಗಳು ನಮ್ಮ ಸುತ್ತಲೂ ನಡೀತಿದೆ, ಅನೇಕ ಬೋಧನೆಗಳಿವೆ, ಅನೇಕ ತತ್ವಗಳಿದೆ. ಎಲ್ಲರೂ ಕ್ರಿಸ್ತನನ್ನೇ ಬೋಧಿಸುವಂಥದ್ದು, ಆದರೆ ಅವರ ವಿಧಾನಗಳು, ವಿಚಾರಗಳು, ತತ್ವಬೋಧನೆಗಳು ಬೇರೆ ಆಗಿರಬಹುದು. ಅದಕ್ಕೋಸ್ಕರವಾಗಿ ಸರಿಯಾದದ್ದು, ಸತ್ಯವಾದದ್ದು, ದೇವರಿಗೆ ಗೌರವ ತರುವಂಥದ್ದು, ಯಥಾರ್ಥವಾಗಿರ್ತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳಬೇಕಾದರೆ ನಮಗೆ ವಿವೇಚನೆ ಅಗತ್ಯ. ಆ ವಿವೇಚನೆ ದೇವರಿಂದ ಜ್ಞಾನ ಪಡೆದಂಥ ನಮಗೆ ಅದು ಸಾಧ್ಯವೇ? ಅದಕ್ಕೋಸ್ಕರವಾಗಿ ಪ್ರಾರ್ಥಿಸಿ, ಅದಕ್ಕೋಸ್ಕರವಾಗಿ ನಾವುಗಳು ನಮ್ಮನ್ನು ದೇವರಿಗೆ ಸಮರ್ಪಿಸಿ ದೇವರಲ್ಲಿ ಬೇಡಿಕೊಳ್ಳುವಂಥದ್ದು ಅಗತ್ಯ. ಕರ್ತನೇ ದಯಮಾಡಿ ಸ್ವಾಮಿ, ವಿವೇಚಿಸಿ ಸರಿಯಾದದ್ದನ್ನು ತಿಳ್ಕೊಂಡು ಅಂಗೀಕರಿಸಲಿಕ್ಕೆ ನಮಗೆ ಬಲ ಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.